ನಾಗರ ಪಂಚಮಿ ನಿಮಿತ್ತವಾಗಿ ನಾವು ಟ್ರ್ಯಾಕ್ಟರ್ ಕಣ ಇಟ್ಕೊಂಡಿದ್ವಿ. ಅದಕ್ಕೆ ಒಂದು ಟ್ರ್ಯಾಕ್ಟರ್ ಸಂಬಂಧ ಸಮಸ್ಯೆ ಆಗಿ ನಮ್ದು ಕಣ ಇವತ್ತು ನಿಂತು ಇವತ್ತು ಅದ್ರ ಸಲುವಾಗಿ ಯಾವ ಅವ್ರ ಗಾಡಿ ಬಂಟೂರು ಮುತ್ತಿನ ಗಾಡಿ ಸಂಬಂಧ 55 HP ಗಾಡಿ ತಂದಿದ್ದವ. 65 HP ಗಾಡಿ ಐತದ. ನಾವು ಮಿಸ್ತ್ರಿ ತಂದು ಚೆಕ್ ಮಾಡಿಸಿದ್ವಿ. ಆದ್ರೆ 65 HP ಅಂತ ಹೇಳಿ ಮಿಸ್ತ್ರಿ ನಾವು ಅದಕ್ಕೆ ಸಲುವಾಗಿ ಆ ಗಾಡಿ ತೆಗ್ದಿವಿ ನಾವು ಕಣ್ತಂದಿಲ್ಲ. ಈಗೇನು 10 ಗಾಡಿನ ಹೊಡೆದಿರ್ಲಿಲ್ಲ. ನೀವೆಲ್ಲ ಆಟ ಆಡಿ ಕರೆಕ್ಟಾಗಿ ನೀರಿಂದ ಆಟ ಆಡಿ ನಿಮ್ಮ ಬಹುಮಾನ ನೀವು ತೊಗೊಂಡು ಹೋಗ್ಬೇಕು. ನಾಳೆ 10 ಗಂಟೆಗೆ ಆಟ ಮಾಡಿ 10 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ನೀವು ಮಾಡ್ಕೋತೀವಿ. ನೀವು ಎಲ್ಲರೂ ಯಾರು ಗಾಡಿನವ್ರು 10 ಗಾಡಿನವ್ರು ಹೆಂಗೆ ಬಂದಿರಲಿಲ್ಲ ನಿನ್ನೆ ಹಂಗೆ ಬಂದು ನಮ್ಗೆ ಆಟ ಆಡಿಸಿ ನೀವು ನಿಮ್ಮ ಬಹುಮಾನ ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ಇದು ನಾವು ನಮ್ಮದಿಂದ ಪಾರ್ಟಿ ಹೇಳ್ಬೇಡ್ರಿ. ಆ ಗಾಡಿ ನಮಗೂ ಯಾರು ಹೇಳಿದ್ರು, ನೀವು ಹೇಳ್ಬೇಕು, ನಮ್ಗೆ ಗೊತ್ತಾಗೈತಿ. ಈಗ ಅದನ್ನ ಗಾಡಿ ತೆಗ್ದಿ ನಾವು ನಾಳೆ 10 ಗಂಟೆಗೆ ನೀವು ಕಟ ಮಾಡ್ಕೊಂಡ ಆಟ ಆಡಿ ನೀವು ನಿಮ್ಮ ಬಹುಮಾನ ತೊಗೊಂಡು ನೀವು ಹೋಗ್ಬೋದನ್ನ. ಮೊನ್ನೆ ನಡೆದಂತ ಟ್ರ್ಯಾಕ್ಟರ್ ಕಣದಾಗ ಎಲ್ಲಾ ಡ್ರೈವರ್ಗಳು ತಕರಾರು ಮಾಡಿ ಏನ್ ಹೋಗಿದ್ರು. ಅದಕ್ಕೆ ನಾವು ಅವ್ರಿಗೆ ಒಂದ್ ಹೇಳಿಕೆ ಹೇಳಾಕ ಪಡಾಕತ್ತೀವಿ. ಎಲ್ಲಾ ಕಮಿಟಿ ಅವ್ರು ಕೂಡ ನಿರ್ಣಯ ತಗೊಂಡಿವಂದ. ಏನ್ ನಿರ್ಣಯ ತಗೊಂಡಿವಂದ್ರ ಮಾನ್ಯ ಏನ್ ರದ್ದಾಗಿ ನಿಂತಿತ್ತು ಅಲ್ಲ ಡ್ರೈವರ್ಗಳ ತಪ್ಪಿನಿಂದ ಅದನ್ನ ಸರಿಪಡಿಸೋ ಸಲುವಾಗಿ ನಾವು ಇವತ್ತ ಟ್ರ್ಯಾಕ್ಟರ್ ಕನ್ನ ಮಾತು ಪ್ರಾರಂಭ ಮಾಡಾರದೀವು. ಆದಷ್ಟು ಬೇಗ ಎಲ್ಲರೂ ಟ್ರ್ಯಾಕ್ಟರ್ಗಳು ತಗೊಂಡ್ ಬಂದ ತೂಕ ಮಾಡ್ಸ್ಕೊಂಡ ಕಣ ಪ್ರಾರಂಭ ಆಗಕ್ಕ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಕಮಿಟಿ ವತಿಯಿಂದ ಇದು ಮಾಡಿ ಪ್ರವೀಣ ಮೇಲ್ಕೆರೆ ಅವ್ರು ಮಾತಾಡ್ತಾರೆ. ನಮಸ್ಕಾರ ರೀ. ನಾಗರ ಪಂಚಮಿ ನಿಮಿತ್ತ ನಾವು ನಿನ್ನೆ ಕಣ ಆಡ್ಸಿದ್ವು. ಆ ಕಣದಾಗ ಡ್ರೈವರ್ಗಳು ಎಲ್ಲಾರು ಕೂಡಿ ಒಬ್ಬರ ಮ್ಯಾಗ ಬ್ಲೇಮ್ ಮಾಡಿದ್ರು. ಅವ್ರಿಗೆ ಮಾತಾಡಿ ಈಗ ನಾವು ಎಲ್ಲ ಕಮಿಟಿ ನಿರ್ಧಾರ ಮಾಡಿವು. ಕರೆಕ್ಟ್ ಇವತ್ತು 3 ಗಂಟೆ ಅಂದ್ರ ಎಲ್ಲಾ ಗಾಡಿಗಳನ್ನ ತಗೊಂಡ್ಬಂದ ಕಾಟಾಗ ಹಾಕ್ಸ್ಕೊಂಡ್ ನಾವು ಕರೆಕ್ಟ್ ನಾಳೆ ಅಂದ್ರೆ ಮುಗಿಸ್ಬೇಕಾಗೈತಿ. ಹೊಳ್ಳಿ ರೀ ನಾವು ವಾಪಸ್ ಈಗ ಎಲ್ಲಾ ಟ್ರ್ಯಾಕ್ಟರ್ಗಳನ್ನ ನಾವು ವಾಪಸ್ ಕಣದಾಗ ಆಡ್ಸಾಡಿದೆವು. ದಯಮಾಡಿ ಎಲ್ಲಾ ಟ್ರ್ಯಾಕ್ಟರ್ ಡ್ರೈವರ್ಗಳು ಹೇಳೋದೇನು ಅಂತಂದ್ರೆ ನಾವೇನ ತಪ್ಪಿತ್ತು ನಾವು ತಪ್ಪನ್ನ ನಾವು ಯಾರಿಗೆ ಏನ್ ಕೇಳ್ಬೇಕು ಎಲ್ಲಾನು ಕೇಳಿವಿ. ಆದ್ರ ಈಗ ಏನ್ ಕಣ ವಾಪಸ್ ಚಾಲೂ ಮಾಡ್ಬೇಕಾಗೈತಿ. ಸರಿಯಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಅಂದ್ರೆ ನೀವು ಪಟ್ನ ಟ್ರ್ಯಾಕ್ಟರ್ ಎಲ್ಲಾ ತೂಕಕ್ಕೆ ತಗೊಂಡ್ಬರ್ಬೇಕು. ಚಾಲೂ ಮಾಡಿದೆವು. ದಯಮಾಡಿ ಎಲ್ಲಾ ಟ್ರ್ಯಾಕ್ಟರ್ ಡ್ರೈವರ್ಗಳು ವಿನಂತಿ ಮಾಡ್ಕೋತೀವಿ. ಪಟ್ನ ನೀವು ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ನಾವು ಆಡಿಸಿ ಮುಗಿಸ್ಬಿಡ್ತೀವಿ. ಜೈ ಕರ್ನಾಟಕ. ಈಗ ಏನ್ ಟ್ರ್ಯಾಕ್ಟರ್ ಬರ್ತಾವಲ್ರಿ ಹೊಸದಾಗಿ ಚಾಲೂ ಮಾಡ್ತೀವಿ ಎಲ್ಲಾನು. ಮಾನ್ಯ ಏನ ಪ್ರವೇಶ ಫೀ ಕೊಟ್ಟಿರ್ಲಿ ಅವ್ರಿಗೇನ್ ಪ್ರವೇಶ ಫೀ ತಗೋಲ್ಲ. ಇನ್ನು ಹೊಸ ಗಾಡಿ ಏನ್ ಬರ್ತಾವಲ್ಲ ಅವ್ರ ಪ್ರವೇಶ ಫೀ ತಗೋತೀವಿ. ಈ ಒಂದೇ ಹಿಡ್ಕೊಂಡ ಚಾಲೂ ಮಾಡಿಬಿಡ್ತೀವಿ. ದಯವಿಟ್ಟು ಆದಷ್ಟು ಬೇಗ ಎಲ್ಲಾ ಟ್ರ್ಯಾಕ್ಟರ್ದವ್ರು ಬಂದ ಬರಾಬರ ತೂಕ ಮಾಡ್ಕೊಂಡು ಆಟಕ್ಕೆ ರೆಡಿ ಆಗ್ಬೇಕಂತೇಳಿ